ಕುಸಿದ ಈ ಒಂದು ದೃಶ್ಯ ಇದು. ಭಾರಿ ಮಳೆಯ ಕಾರಣದಿಂದ ಯಲ್ಲಾಪುರದಿಂದ ಮಾಗೋಡಿಗೆ ಹೋಗುವಂತಹ ರಸ್ತೆ, ಅಂದರೆ ಈ ಮೊಟ್ಟೆಗೆದ್ದೆ ಶಾಲೆ ಹತ್ತಿರ ಇರುವಂಥ ಒಂದು ಈ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿ ಇಲ್ಲಿ ಸಂಚಾರ ನಿಂತಿದೆ. ಕಾರಣ, ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗುವಂಥದ್ದು ಇದು ಮೊದಲು. ಆದರೆ ಈ ಪ್ರದೇಶದಲ್ಲಿ ಹಠಾತ್ತನೆ ಸುರಿದಿರ್ತಕ್ಕಂಥ ಭಾರಿ ಮಳೆಗೆ ಈ ಒಂದು ಭೂಕುಸಿತ ಉಂಟಾಗಿದೆ. ಆದರೂ ಪಾದಚಾರಿಗಳು ಈ ಒಂದು ಪ್ರವೇಶದಲ್ಲಿ ಮಾಗೋಡ್ ಫಾಲ್ಸ್ಗೆ ತೆರಳಿ ಬರ್ತಾ ಇರುವಂಥ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಈ ಪ್ರದೇಶ ಯಾವುದೇ ರೀತಿಯಾದಂಥ ಒಂದು ಭೂಕುಸಿತವನ್ನು ಇಲ್ಲಿವರೆಗೇನು ಕಂಡಿರಲಿಲ್ಲವಾಗಿತ್ತು. ಹಾಗಾಗಿ ಭೂಕುಸಿತದ ವಲಯದಲ್ಲಿ ಎಚ್ಚರಿಕೆಗಳನ್ನು ಕೊಡುವಂಥ ಕೆಲಸವನ್ನು ಸ್ಥಳೀಯರು ಹಾಗೂ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಒಂದು 10 ರಿಂದ 15 ಅಡಿಗಳಷ್ಟು ಜಾಗ ಇಲ್ಲಿ ಕುಸಿದಿದೆ. ಬೃಹದಾಕಾರದ ಮರ ಆ ಭೂಕುಸಿತದಲ್ಲಿ ನೆಲ ಕಚ್ಚಿದೆ. ಈ ಕುರಿತಾಗಿ ಈಗಾಗಲೇ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿ ಅದರ ಪರಿಶೀಲನೆಯನ್ನು ಮಾಡಿದ್ದಾರೆ. ಕಂದಾಯ ಇಲಾಖೆಯ ಮತ್ತು ಪಂಚಾಯಿತಿಯ ಅಧಿಕಾರಿಗಳು ಈ ಒಂದು ಭೂಕುಸಿತ ಬಗ್ಗೆ ವರದಿಗಳನ್ನು ಮಾಡಲಿಕ್ಕೆ ಇಲ್ಲಿ ಉಪಸ್ಥಿತರಿದ್ದಾರೆ. ಮಾಗೋಡ್ ಫಾಲ್ಸಿಗೆ ಇವತ್ತು ಹೋಗುವಂಥ ದಾರಿ ಮೊಟ್ಟೆಗೆದ್ದೆ ಸರ್ಕಾರಿ ಪ್ರೌಢಶಾಲೆ ಪಕ್ಕದಲ್ಲಿ ಭೂಕುಸಿತವಾಗಿದ್ದರಿಂದ ಎಲ್ಲ ವಾಹನ ಸವಾರರಿಗೆ ಇಲ್ಲಿ ಎಚ್ಚರಿಕೆಗಳನ್ನು ನೀಡಲಾಗ್ತಾ ಇದೆ. ಭೂಕುಸಿತವಾದಂಥ ಪ್ರದೇಶದಲ್ಲಿ ಯಾರಿಗೂ ಪ್ರವೇಶವನ್ನು ನೀಡಲಾಗ್ತಾ ಇಲ್ಲ. ಗೆದ್ದೆ ಸಮೀಪದ ಶಾಲೆಯ ಪಕ್ಕದಲ್ಲಿ ಯಲ್ಲಾಪುರದಿಂದ ಮಾಗೋಡ್ ಜಲಪಾತಕ್ಕೆ ತೆರಳುವ ರಸ್ತೆಯಲ್ಲಿ ಭೂಕುಸಿತವಾಗಿದೆ. ಈ ಕುರಿತಾಗಿ ಅದನ್ನು ಬೆಳಗಿಂದ ನೋಡಿ ಎಚ್ಚರಿಕೆಯನ್ನು ನೀಡ್ತಾ ಇರತಕ್ಕಂಥ ಯುವಕರನ್ನು ಮಾತನಾಡಿಸಿದಾಗ, ಈ ಒಂದು ಭೂಕುಸಿತ ಎಷ್ಟೊತ್ತಿಗೆ ಬೆಳಗ್ಗೆ ಆಯಿತು ಅಂತ ನಿಮ್ಮ ಗಮನಕ್ಕೆ ಬಂತು? ಬೆಳಿಗ್ಗೆ 8:30 ಸುಮಾರಿಗೆ ಈ ಭೂಕುಸಿತ ಆಗಿದೆ. ಅದಕ್ಕೆ ನಾವು ಇಲ್ಲಿ ವಾಹನ ಸಂಚಾರವನ್ನು ತಡೆಗಟ್ಟಿದ್ದೇವೆ. ಹಾಂ, ಸರಿ. ಆ ಕಡೆ ಯಾರಾದರೂ ಮತ್ತೆ ಈಗ ಕಾರಲ್ಲಿ ಹೋದವರು ಇದ್ದಾರಾ? ಇಲ್ಲ ಸರ್, ಯಾರೂ ಇಲ್ಲ. ಈಗ ಯಾರಿಗೂ ಜೀವಹಾನಿ ಆ ಥರದ್ದೇನೂ ಆಗಿಲ್ಲ. ಅರಣ್ಯ ಇಲಾಖೆಯವರು ಇದಕ್ಕೆಲ್ಲ ಎಚ್ಚರಿಕೆಗಳನ್ನು ನಿಮಗೆ ತಿಳಿಸಿ ಬಂದಿದ್ದಾರೆ. ಮತ್ತು PWD ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಅವರು ಬಂದಿದ್ದಾರೆ. ಎಲ್ಲ ನೋಡಿ ಸಮೀಕ್ಷೆ ಮಾಡಿ ಎಲ್ಲ ಯಾವುದೇ ರೀತಿಯಾದಂಥ ಅವಘಡಗಳು ಆಗಿಲ್ಲ. ಇಲ್ಲ ರಿಪೋರ್ಟ್ ತೊಗೊಂಡು ಹೋಗಿದ್ದಾರೆ. ಸರಿ ಸರಿ.